ವಿಜಯ್ ಪಕ್ಷಕ್ಕೆ ಬಹುಮತ ಕಂಗ್ರಾಟ್ಸ್ ಎಂದ ಎಂಕೆ ಸ್ಟಾಲಿನ್. ನಾವು ವಿಪಕ್ಷ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡ್ತೇವೆ. ವಿಜಯ್ಗೆ ಅಭಿನಂದನೆಯನ್ನ ಹೇಳಿದ್ದಾರೆ ಮಾಜಿ ಸಿಎಂ ಸ್ಟಾಲಿನ್. ವಿಜಯ್ಗೆ ಅಭಿನಂದನೆ ಸಲ್ಲಿಸಿದ ಮಾಜಿ ಸಿಎಂ ಸ್ಟಾಲಿನ್. ಈ ಬಾರಿಯೂ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬಂದಿದೆ. ಅತಿ ದೊಡ್ಡ ಪಕ್ಷ ಟಿವಿಕೆಗೆ ಸರ್ಕಾರ ರಚಿಸೋ ಹಕ್ಕಿದೆ. ಟಿವಿಕೆ ಸರ್ಕಾರಕ್ಕೆ ಯಾವುದೇ ತೊಂದರೆಯನ್ನ ನಾವು ಮಾಡೋದಿಲ್ಲ. ಟ್ವೀಟ್ ಮೂಲಕ ಭರವಸೆ ಕೊಟ್ಟ ಹಂಗಾಮಿ ಸಿಎಂ ಸ್ಟಾಲಿನ್. ವಿಜಯ್ ಪಕ್ಷಕ್ಕೆ ಬಹುಮತ ಕಂಗ್ರಾಟ್ಸ್ ತಿಳಿಸಿದ್ದಾರೆ ಮಾಜಿ ಸಿಎಂ ಎಂಕೆ ಸ್ಟಾಲಿನ್ ಅವರು. ನಾವು ವಿಪಕ್ಷ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡ್ತೇವೆ. ವಿಜಯ್ಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ ಸ್ಟಾಲಿನ್. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಅತಂತ್ರ ಫಲಿತಾಂಶ ಬಂದಿದೆ. ಅತಿ ದೊಡ್ಡ ಪಕ್ಷ ಟಿವಿಕೆಗೆ ಸರ್ಕಾರ ರಚಿಸೋ ಎಲ್ಲಾ ಹಕ್ಕು ಇದೆ. ಟಿವಿಕೆ ಸರ್ಕಾರಕ್ಕೆ ನಾವು ಯಾವುದೇ ತೊಂದರೆಯನ್ನ ಮಾಡೋದಿಲ್ಲ. ವಿಪಕ್ಷ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡ್ತೀವಿ ಅಂತ ಟ್ವೀಟ್ ಮೂಲಕ ಭರವಸೆಯನ್ನ ಕೊಟ್ಟಿದ್ದಾರೆ ಹಂಗಾಮಿ ಸಿಎಂ ಸ್ಟಾಲಿನ್ ಅವರು. ಕಾಂಗ್ರೆಸ್ ವಿರುದ್ಧ ಸ್ಟಾಲಿನ್ ಸಿಟ್ಟೇಕೆ ಎಂಬುದು ಕೊನೆಗೂ ರಿವೀಲ್ ಆಗಿದೆ. ಕಾಂಗ್ರೆಸ್ ನಾಯಕರು ನಮ್ಮ ಜೊತೆ ಮೈತ್ರಿ ಮಾಡಿಕೊಂಡ್ರು, ಚುನಾವಣೆ ಗೆಲ್ಲೋದಕ್ಕೆ ಡಿಎಂಕೆ ಕಾರ್ಯಕರ್ತರನ್ನ ಬಳಸಿಕೊಂಡ್ರು, ಡಿಎಂಕೆ ಮತಗಳನ್ನ ಸೆಳೆದು 5 ಕ್ಷೇತ್ರದಲ್ಲಿ ಗೆದ್ರು. ಆದ್ರೆ ಅತಂತ್ರ ಫಲಿತಾಂಶದ ಬೆನ್ನಲ್ಲೇ ಉಲ್ಟಾ ಹೊಡೆದ್ರು. ಮೈತ್ರಿ ಇದ್ದ ಕಾರಣ ಕನಿಷ್ಠ ಪಕ್ಷ ನಮ್ಮ ಜೊತೆ ಚರ್ಚಿಸಬಹುದಿತ್ತಲ್ವಾ. ಆದ್ರೆ ಸೋತ ಬಳಿಕ ಸೌಜನ್ಯಕ್ಕೂ ಕೂಡ ಕಾಂಗ್ರೆಸ್ ಅವರು ಧಾವಿಸಲಿಲ್ಲ. ಟಿವಿಕೆಗೆ ಬೆಂಬಲ ಕೊಟ್ಟಿದ್ದೇವೆ ಅಂತ ಒಂದೇ ಒಂದು ಮಾತನ್ನ ಕೂಡ ಹೇಳಿಲ್ಲ. ಮೈತ್ರಿ ಧರ್ಮ ಮರೆತು ಹೇಳದೆ ಕೇಳದೆ ಟಿವಿಕೆ ಜೊತೆ ಕೈ ಜೋಡಿಸಿದ್ದಾರೆ. ಕಾಂಗ್ರೆಸ್ ನಡೆ ಸರಿಯಲ್ಲ, ಅವರು ಮಿತ್ರ ದ್ರೋಹಿಗಳು ಅಂತ ಸ್ಟಾಲಿನ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ವಿರುದ್ಧ ಮತ್ತೊಮ್ಮೆ ಕೆರಳಿ ಕೆಂಡವಾಗಿದ್ದಾರೆ ಎಂಕೆ ಸ್ಟಾಲಿನ್. ಆದ್ರೆ ಮೈತ್ರಿ ಧರ್ಮ ಮರೆಯದ ವಿಸಿಕೆ, ಐಯುಎಂಎಲ್ ಎಡಪಕ್ಷಗಳ ಬಗ್ಗೆ ಈಗ ಸ್ಟಾಲಿನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸ್ಟಾಲಿನ್ ಅಭಿಪ್ರಾಯ ಪಡೆಯದೆ ಟಿವಿಕೆ ಬೆಂಬಲಿಸಿದ ವಿಸಿಕೆ, ಐಯುಎಂಎಲ್ ಎಡಪಕ್ಷಗಳು ಸ್ಟಾಲಿನ್ ಅವರ ಬಳಿ ಹೋಗಿ ಒಂದು ಬೆಂಬಲಿಸುವ ಬಗ್ಗೆ ಮಾತನಾಡಿದ್ವಂತೆ ಈ ಪಕ್ಷಗಳು. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಮಾತನಾಡಿಲ್ಲ, ಸೌಜನ್ಯಕ್ಕೂ ಕೂಡ ಕೇಳಿಲ್ಲ ಅಂತ ಸ್ಟಾಲಿನ್ ಅವರು ಈಗ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸ್ಟಾಲಿನ್ ಸಿಟ್ಟಾಗಿರುವುದಕ್ಕೆ ಈಗ ಕೊನೆಗೂ ಮೌನ ಮುರಿದಿದ್ದಾರೆ. ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರು ನಮ್ಮ ಜೊತೆ ಮೈತ್ರಿ ಮಾಡಿಕೊಂಡ್ರು, ಚುನಾವಣೆ ಗೆಲ್ಲೋದಕ್ಕೆ ಡಿಎಂಕೆ ಕಾರ್ಯಕರ್ತರನ್ನ ಬಳಸ್ಕೊಂಡ್ರು, ಡಿಎಂಕೆ ಮತಗಳನ್ನ ಸೆಳೆಯೋದಕ್ಕೆ 5 ಕ್ಷೇತ್ರಗಳಲ್ಲಿ ಗೆದ್ರು. ಆದ್ರೆ ಅತಂತ್ರ ಫಲಿತಾಂಶದ ಬೆನ್ನಲ್ಲೇ ಉಲ್ಟಾ ಹೊಡೆದ್ರು ಕಾಂಗ್ರೆಸ್ನವರು. ಮೈತ್ರಿ ಇದ್ದ ಕಾರಣ ಕನಿಷ್ಠ ಪಕ್ಷ ನಮ್ಮ ಜೊತೆ ಚರ್ಚಿಸಬಹುದಾಗಿತ್ತಲ್ವಾ ಅಂತ ಕಾಂಗ್ರೆಸ್ ವಿರುದ್ಧ ಈಗ ಕಿಡಿಕಾರಿದ್ದಾರೆ ಎಂಕೆ ಸ್ಟಾಲಿನ್.